ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 14 ಈ ಹಿಂದೆ 13 ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿರೋ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪ್ರಶ್ನೆ 1, ಪುಸ್ತಕ ಎಂಬುದು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನಾಮಪದ, ಆಪ್ಷನ್ ಬಿ ಅಂಕಿತ ನಾಮ, ಆಪ್ಷನ್ ಸಿ ರೂಢನಾಮ, ಆಪ್ಷನ್ ಡಿ ನಾಮ ಪ್ರಕೃತಿ. ಪುಸ್ತಕ ಎಂಬುದು ಏನು, ಈ ಕೆಳಗೆ ಕೊಟ್ಟರಲ್ಲಿ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಡಿ ನಾಮ ಪ್ರಕೃತಿ. ಗೆಳೆಯರೆ, ಪುಸ್ತಕ ಎಂಬುದು ನಾಮ ಪ್ರಕೃತಿ. ಯಾಕಂದ್ರೆ ನಾಮಪದದ ಮೂಲ ರೂಪವಾಗಿಯೂ ಕ್ರಿಯೆಯ ಅರ್ಥವನ್ನು ಕೊಡದೆಯೂ ಇರುವ ಶಬ್ದವೇ ನಾಮ ಪ್ರಕೃತಿ. ಏನು ಹೇಳ್ತಾ ಇದ್ದಾರೆ? ನಾಮಪದದ ಮೂಲ ರೂಪವಾಗಿಯೂ ಕ್ರಿಯೆಯ ಅರ್ಥವನ್ನು ಕೊಡಲ್ಲ. ಯಾವುದು? ಪುಸ್ತಕ ಅನ್ನೋದು ಯಾವುದೇ ಕ್ರಿಯೆ ಅರ್ಥವನ್ನು ಕೊಡದೇ ಇರುವ ಶಬ್ದವೇ ನಾಮ ಪ್ರಕೃತಿ. ಗೆಳೆಯರೆ, ಓಕೆ. ಪ್ರಶ್ನೆ 2, ಗೂಕ ಇದರ ತದ್ಭವ ರೂಪವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಗೂಬೆ, ಆಪ್ಷನ್ ಬಿ ಗೂಗೆ, ಆಪ್ಷನ್ ಸಿ ಗೂಬೆ, ಆಪ್ಷನ್ ಡಿ ಗೂಕ. ಗೂಕ ಇದರ ತದ್ಭವ ರೂಪವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಗೆ. ಗೂಗಿ ಬಂತು ನೋಡು ಅಂತ ಹೇಳ್ತಾರೆ. ಸಾಮಾನ್ಯ ನಮ್ಮ ಕನ್ನಡ ಆಡುಭಾಷೆಗಳಲ್ಲಿ, ಕನ್ನಡದ ಆಡುಭಾಷೆಗಳಲ್ಲಿ ಏನು ಹೇಳ್ತಾರೆ? ಗೂಗಿ ಕುಂತಿದೆ ನೋಡು, ಗೂಗಿ ಕುಂತಿದೆ ನೋಡು ಅಂತಾರೆ. ಸೊ ಗೂಗಿ ಅಥವಾ ಗೂಗೆ ಇದು ಗೂಕ ಇದರ ತದ್ಭವ ರೂಪ. ಓಕೆ. ಪ್ರಶ್ನೆ 3, ಕರಾಬು ಈ ಪದದ ಮೂಲ ರೂಪವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪಾರಸಿ, ಆಪ್ಷನ್ ಬಿ ಹಿಂದಿ, ಆಪ್ಷನ್ ಸಿ ಪಾಲಿ, ಆಪ್ಷನ್ ಡಿ ಅರಬ್ಬಿ ಭಾಷೆಗಳು. ಪಾರಸಿ, ಹಿಂದಿ, ಪಾಲಿ, ಅರಬ್ಬಿ ಇವೆಲ್ಲ ಭಾಷೆಗಳು ಗೆಳೆಯರೆ. ಸೊ ಕರಾಬು ಈ ಪದದ ಮೂಲ ರೂಪ ಯಾವ ಭಾಷೆಯಿಂದ ಬಂದಿದ್ದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದಿ ಭಾಷೆಯಿಂದ ಬಂದಿದೆ ಗೆಳೆಯರೆ. ಏ ಖರಾಬ್ ಹೋಗಯಾ, ಏ ಖರಾಬ್, ನಾವು ಅದನ್ನು ಕನ್ನಡದಲ್ಲಿ ನಾರ್ಮಲ್ ಆಗಿ ಖರಾಬ್ ಆಗಿದೆ ಅಂತೀವಿ. ಖರಾಬ್ ಆಗಿದೆ ಆ್ಯಕ್ಚುಲಿ ಅದು ಹಿಂದಿ ವರ್ಡು. ಏ ಖರಾಬ್ ಹೋಗಯ ಅಂದರೆ ಕೆಟ್ಟೋಯ್ತು ಅಂತ ಅರ್ಥ. ಖರಾಬು ಅಂದರೆ ಕೆಡೋದು. ಓಕೆ. ಪ್ರಶ್ನೆ 4, ಅಕ್ಕಚ್ಚು ಇದರ ಸಮಾನಾರ್ಥಕಗಳನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಕ್ಕಚ್ಚು ಅಥವಾ ಹೊಟ್ಟೆ ಕಿಚ್ಚು, ಆಪ್ಷನ್ ಬಿ ಗಾಡಿ ಅಚ್ಚು ಅಥವಾ ಅಕ್ಕರೆ ಅಚ್ಚು, ಆಪ್ಷನ್ ಸಿ ಸಕ್ಕರೆ ಅಚ್ಚು, ಬೆಲ್ಲದ ಅಚ್ಚು, ಆಪ್ಷನ್ ಡಿ ಕಲ್ಗಚ್ಚು, ಮುಸುರೆ ನೀರು. ಅಕ್ಕಚ್ಚು ಈ ಪದದ ಸಮಾನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಗಚ್ಚು. ಅಕ್ಕಚ್ಚು ಇದರ ಸಮಾನಾರ್ಥಕ ಪದ ಕಲ್ಗಚ್ಚು ಅಥವಾ ಮುಸುರೆ ನೀರು. ನಮ್ಮ ಕಡೆ ಎಲ್ಲ ದನಗಳಿಗೆ ಮುಸುರೆ ನೀರನ್ನು ಇಡ್ತೀವಿ. ಏನು ಮುಸುರೆ ನೀರು ಅಂದರೆ ಏನು? ಅಡಿಗೆ ಮನೆಯಲ್ಲಿ ಉಳಿದಿರುವಂಥ ಪದಾರ್ಥಗಳು ಮತ್ತು ಹೆಚ್ಚಿರುವಂಥ ಏನು ತರಕಾರಿ, ಉಳಿದಿರುವಂಥ ತರಕಾರಿ, ಕೆಟ್ಟೆ ಹೋಗಿರುವಂಥ ತರಕಾರಿ, ಹೆಚ್ಚಿ ಉಳಿದಿರುವಂಥ ತರಕಾರಿ, ಇವನ್ನೆಲ್ಲ ಏನು ಒಂದು ಮುಸುರೆ ನೀರಲ್ಲಿ ಬಕೆಟ್ ಥರ ಮಾಡಿ ಅದರಲ್ಲಿ ಹಾಕಿರ್ತಾರೆ. ಸೊ ಅದೇ ಮುಸುರೆ ನೀರು ಅಂತ ಹೇಳ್ತೀವಿ. ಓಕೆ. ಪ್ರಶ್ನೆ 5, ಉಸಾಬರಿ ಇದರ ಸಮಾನಾರ್ಥಕಗಳು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಂಟೆ, ತಕರಾರು, ಆಪ್ಷನ್ ಬಿ ಕೋಸಂಬರಿ, ಕೋತಂಬರಿ, ಆಪ್ಷನ್ ಸಿ ಗೋಜು, ಗೊಡವೆ, ಆಪ್ಷನ್ ಡಿ ಮೋಜು, ಮೊಡವೆ. ಉಸಾಬರಿ, ಅವನು ಉಸಾಬರಿಗೆ ಯಾಕೋ ಹೋದೆ ಮಾರಾಯ ನೀನು, ಉಸಾಬರಿಗೆ ಹೋಗ್ಬೇಡ. ಉಸಾಬರಿ ಅಂದರೆ ಏನು ಅಂತ ಕೇಳ್ತಾರೆ. ಇದರ ಸಮಾನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಜು. ಅವನ ಗೋಜಿಗೆ ಹೋಗ್ಬೇಡ ಮಾರಾಯ. ಮಂಗಳೂರು ಕಡೆ ಅಂತಾರೆ ಗೋಜು ಅಂತ ಹೇಳ್ತಾರೆ. ಸೊ ಗೊಡವೆ ಅಂತ ಕೆಲವೊಂದು ನಮ್ಮ ಕನ್ನಡದ ಇತರ ಜಿಲ್ಲೆಗಳಲ್ಲಿ ಗೊಡವೆ ಯಾಕೆ ಬೇಕು ನಿನಗೆ ಅಂತ ಹೇಳ್ತಾರೆ. ಸೊ ಗೋಜು, ಗೊಡವೆ ಅಥವಾ ಉಸಾಬರಿ ಇವೆಲ್ಲ ಒಂದೇ. ಓಕೆ. ಉಸಾಬರಿ ಸಮಾನಾರ್ಥಕ ಪದಗಳು ಗೋಜು ಅಥವಾ ಗೊಡವೆ, ಉಸಾಬರಿ. ಓಕೆ. ಪ್ರಶ್ನೆ 6, ಚಂಪಕ ಮಾಲೆ ಇದರ ಸಮಾನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚಂಪಕಳು ಹಾಕಿದ ಮಾಲೆ ಅಥವಾ ಹೂಮಾಲೆ, ಆಪ್ಷನ್ ಬಿ ಸಂಪಿಗೆ ಹೂ ಅಥವಾ ಮಲ್ಲಿಗೆ ಹೂ, ಆಪ್ಷನ್ ಸಿ ಸಂಪಿಗೆ ಹೂವಿನ ಮಾಲೆ ಅಥವಾ ಛಂದಸ್ಸಿನ ಒಂದು ಸಮಪಾದ ವೃತ್ತ, ಆಪ್ಷನ್ ಡಿ ಹೂವಿನ ಹಾರ ಅಥವಾ ಒಂದು ಬಗೆಯ ಸಿಹಿ ತಿನಿಸು. ಚಂಪಾಕಲಿ ಗೊತ್ತು ಗೆಳೆಯರೆ, ಒಂದು ಬಗೆಯ ಸಿಹಿ ತಿನಿಸೋದು. ಸೊ ಚಂಪಾಕಲಿ ಖವಾಯಿಂದ ಮಾಡಿರ್ತಾರೆ. ಚಂಪಕ ಮಾಲೆ, ಚಂಪಕ ವೃತ್ತಾಕಾರ ಛಂದಸ್ಸಿನಲ್ಲಿ ಬರುತ್ತೆ. ಬಟ್ ಚಂಪಕ ಮಾಲೆ ಇದರ ಸಮಾನಾರ್ಥಕವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಪಿಗೆ ಹೂವು. ಗೆಳೆಯರೆ, ಚಂಪಕ ಮಾಲೆಯ ಸಮಾನಾರ್ಥಕಗಳು ಸಂಪಿಗೆ ಹೂವು ಅಥವಾ ಮಲ್ಲಿಗೆ ಹೂ ಅಂತ ಕರೀತಾರೆ. ಓಕೆ. ಪ್ರಶ್ನೆ 7, ಈ ಕೆಳಗೆ ಕೊಟ್ಟಿರುವರಲ್ಲಿ ನವೋದಯ ಪಂಥದ ಸಾಹಿತಿ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಯಶವಂತ್ ಚಿತ್ತಾಲ್, ಆಪ್ಷನ್ ಬಿ ಎಂ ಶ್ರೀಕಂಠಯ್ಯ,
ಆಪ್ಷನ್ ಸಿ ಕುಂ ವೀರಭದ್ರಪ್ಪ. ಆಪ್ಷನ್ ಡಿ ತರಾಸು, ತರೀಕೆರೆ ರಾಮಚಂದ್ರಪ್ಪನವರ ಮಗ ಸುಬ್ಬರಾವ್, ತರಾಸು. ಓಕೆ ಗೆಳೆಯರೆ, ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಬಿ, BM ಶ್ರೀಕಂಠಯ್ಯನವರು. ನವೋದಯ ಪಂಥದ ಸಾಹಿತಿಗಳು ಯಾರು ಅಂದರೆ ಅವರೇ BM ಶ್ರೀ ಅವರು. ನವೋದಯ ಸಾಹಿತ್ಯವು ವ್ಯಕ್ತಿಗೆ ಹೆಚ್ಚು ಒತ್ತು ನೀಡುತ್ತದೆ. ನವೋದಯ ಪಂಥದ ಸಾಹಿತ್ಯ ಅಂದರೆ ಏನು ಅಂದರೆ, ನವೋದಯ ಸಾಹಿತ್ಯವು ವ್ಯಕ್ತಿಗೆ ಹೆಚ್ಚು ಒತ್ತು ನೀಡುತ್ತದೆ, ಇದು ಧರ್ಮಕ್ಕೆ ಕಡಿಮೆ ಒತ್ತು ನೀಡುತ್ತದೆ. ಆದರೂ ಧರ್ಮವು ಇನ್ನೂ ಅದರಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ ಗೆಳೆಯರೆ. ಓಕೆ, ಹೆಚ್ಚು ಮುಖ್ಯವಾಗಿ ಮಾನವತಾವಾದವು ತರ್ಕಬದ್ಧ ಚಿಂತನೆಗೆ ಹೆಚ್ಚಿನ ಒತ್ತು ನೀಡಿದೆ. ಇದೇ ನವೋದಯ ಪಂಥದ ಸಾಹಿತ್ಯ ಅಂತ ಕರೀತಾರೆ. ಯಾಕಂದರೆ ನವೋದಯ ಪಂಥದ ಸಾಹಿತ್ಯದಲ್ಲಿ ವ್ಯಕ್ತಿಗೆ ಹೆಚ್ಚು ಮನ್ನಣೆ ಇರುತ್ತೆ. ಇಲ್ಲಿ ವ್ಯಕ್ತಿ ಪ್ರಾಮುಖ್ಯನಾಗಿರ್ತಾನೆ. ಓಕೆ, ಸೊ ವ್ಯಕ್ತಿಯ ಏನು ತರ್ಕಬದ್ಧ ಚಿಂತನೆಗಳಿರುತ್ತೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರ್ತಾರೆ. ಸೊ ಇದೇ ನವೋದಯ ಪಂಥದ ಸಾಹಿತ್ಯ. ಗೆಳೆಯರೆ, ಪ್ರಶ್ನೆ 8, ಈ ಕೆಳಗಿನವರಲ್ಲಿ ನವ್ಯ ಪಂಥದ ಸಾಹಿತಿಗಳು ಯಾರು? ನವೋದಯ ಪಂಥವನ್ನು ನೋಡಿದ್ವಿ, ಈಗ ನವ್ಯ ಪಂಥದ ಸಾಹಿತಿಗಳನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ BM ಶ್ರೀಕಂಠಯ್ಯ, ಆಪ್ಷನ್ ಬಿ ತರಾಸು, ಆಪ್ಷನ್ ಸಿ ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ, ಆಪ್ಷನ್ ಡಿ ಯಶವಂತ್ ಚಿತ್ತಾಲ್. ಗೆಳೆಯರೆ, ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಡಿ ಯಶವಂತ್ ಚಿತ್ತಾಲ್ ಅವರು ನವ್ಯ ಪಂಥದ ಸಾಹಿತಿಗಳು. ಈ ನವ್ಯ ಪಂಥದ ಸಾಹಿತ್ಯ ಅಥವಾ ನವ್ಯ ಸಾಹಿತ್ಯ ಅಂದರೆ ಏನು ಗೆಳೆಯರೆ? ನವ್ಯ ಸಾಹಿತ್ಯ ಅಂದರೆ ಹೆಚ್ಚು ಹೆಚ್ಚು ಒತ್ತು ವಿಷಯಗಳಿಗೆ ಕೊಟ್ಟು ವರ್ತಮಾನ ಕಾಲದ ಸಾಮಾಜಿಕ ಘಟನೆಗಳನ್ನು ಆಧರಿಸಿ ಬರೆಯುವಿಕೆ. ಇದರಲ್ಲಿ ವ್ಯಾಕರಣ, ಛಂದಸ್ಸು ಮುಂತಾದ ವಿಷಯಗಳಿಗೆ ಹೆಚ್ಚಿನ ಒತ್ತು ಇರುವುದಿಲ್ಲ. ಏನು ನವ್ಯ ಪಂಥದ ಸಾಹಿತ್ಯ ಅಂದರೆ ಏನಂದರೆ, ವರ್ತಮಾನ ಈಗ ನಡೀತಾ ಇರುವ ಸಾಮಾಜಿಕ ಘಟನೆಗಳ ಬಗ್ಗೆ ಆಧರಿಸಿ ಬರೆಯೋದನ್ನೇ ನವ್ಯ ಪಂಥದ ಸಾಹಿತ್ಯ ಅಂತ ಕರೀತಾರೆ. ಬಟ್ ಇದರಲ್ಲಿ ಯಾವುದೇ ರೀತಿಯ ವ್ಯಾಕರಣ ಆಗಲಿ, ಛಂದಸ್ಸು ಆಗಲಿ ಮುಂತಾದ ವಿಷಯಗಳಿಗೆ ಹೆಚ್ಚಿನ ಒತ್ತು ಇರಲ್ಲ. ಓಕೆ, ಪ್ರಶ್ನೆ 9, ಈ ಕೆಳಗಿನವರಲ್ಲಿ ಪ್ರಗತಿಶೀಲ ಪಂಥದ ಸಾಹಿತಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಹಾಮಾ ನಾಯಕ್, ಆಪ್ಷನ್ ಸಿ BM ಶ್ರೀಕಂಠಯ್ಯ, ಆಪ್ಷನ್ ಡಿ ತರಾಸು. ಗೆಳೆಯರೆ, ಆಲ್ರೆಡಿ ಈ ಪ್ರಶ್ನೆಗಳನ್ನು KPSC KA ಕೇಳಿದ್ದಾರೆ. ಕೇಳಿರುವಂಥ ಪ್ರಶ್ನೆಗಳನ್ನೇ ನಾವು ಕೂಡ ಒಂದು ಕ್ಲಾಸ್ಗಳನ್ನಾಗಿ ಮಾಡಿದ್ದೀವಿ. ಸೊ ಆಲ್ರೆಡಿ ಕೇಳಿರುವಂಥ ಪ್ರಗತಿಶೀಲ ಪಂಥದ ಸಾಹಿತ್ಯವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಡಿ ತರಾಸು, ಸುಬ್ಬರಾವ್ ಅವರು ಪ್ರಗತಿಶೀಲ ಪಂಥದ ಸಾಹಿತಿಗಳು. ಅಂದರೆ ಪ್ರಗತಿಶೀಲ ಪಂಥದ ಸಾಹಿತ್ಯ ಅಂದರೆ ಏನು ಗೆಳೆಯರೆ? ಪ್ರಗತಿಶೀಲ ಅಂದರೆ ಅಕ್ಷರಶಃ ಪ್ರಗತಿಶೀಲ, ಪ್ರಗತಿ ಆಗ್ತಾ ಹೋಗೋದು. ಇದು ಸರಳವಾದ ಕಾಲ್ಪನಿಕ ರೂಪವಾಗಿದೆ. ಸಾಹಿತ್ಯವು ಜನಸಾಮಾನ್ಯರಿಗೆ ಸಂಬಂಧಿಸಿದೆ. ಇದು ಅಲ್ಪಾವಧಿಗೆ ಜನಪ್ರಿಯತೆಯನ್ನು ಗಳಿಸಿತು, ಆದರೆ ಪೂರ್ಣಾವಧಿಗೆ ಇದು ಜನಪ್ರಿಯತೆಯನ್ನು ಗಳಿಸಿಲ್ಲ. ಈ ಏನು ಪ್ರಗತಿಶೀಲ ಸಾಹಿತ್ಯ ಇದೆ ಇದು ಅಲ್ಪಾವಧಿಗೆ ಜನಪ್ರಿಯತೆಯನ್ನು ಗಳಿಸಿರೋದು ನಿಜ. ಇದೊಂದು ರೀತಿ ಸರಳವಾದ ಕಾಲ್ಪನಿಕ ರೂಪ ಗೆಳೆಯರೆ. ಓಕೆ, ಪ್ರಶ್ನೆ 10, ಈ ಕೆಳಗಿನವರಲ್ಲಿ ಬಂಡಾಯ ಪಂಥದ ಸಾಹಿತಿಗಳು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚದುರಂಗ, ಆಪ್ಷನ್ ಬಿ ನ ಕ್ರೂ, ಅರ್ಕಲಗೂಡು ನರಸಿಂಹರಾವ್ ಅವರ ಮಗ ಕೃಷ್ಣರಾವ್, ಆಪ್ಷನ್ ಸಿ ಬಸವರಾಜ್ ಕಟ್ಟಿಮನಿ, ಆಪ್ಷನ್ ಡಿ ಕುಂ ವೀರಭದ್ರಪ್ಪ. ಬಂಡಾಯ ಪಂಥದ ಸಾಹಿತ್ಯಗಳು, ಸಾಹಿತ್ಯದಲ್ಲೇ ಬಂಡಾಯ ಇದೆ ಗೆಳೆಯರೆ. ಓಕೆ, ಸೊ ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂ ವೀರಭದ್ರಪ್ಪನವರು ಬಂಡಾಯ ಪಂಥದ ಸಾಹಿತಿಗಳು. ಈ ಬಂಡಾಯ ಪಂಥದ ಸಾಹಿತ್ಯ ಅಂದರೆ ಏನು, ಬಂಡಾಯ ಸಾಹಿತ್ಯ ಅಂದರೆ ಏನು ನೋಡೋಣ ಬನ್ನಿ ಗೆಳೆಯರೆ. ಇಂದು ಸಮಾಜವನ್ನು ಕಿತ್ತು ತಿನ್ನುತ್ತಿರುವ, ಅಧೋಗತಿಗೆ ತಳ್ಳಿರುವ ಯಜಮಾನ ಸಂಸ್ಕೃತಿಯ ಮುಖ್ಯ ಅಂಶಗಳಾದ ಜಾತಿ ವರ್ಗಗಳ ವಿರುದ್ಧ, ಶೋಷಣೆ ವಿರುದ್ಧ ಶ್ರಮಜೀವಿಗಳನ್ನು ಬಂಡಾಯಕ್ಕೆ ಅನುವುಗೊಳಿಸುವುದೇ ಬಂಡಾಯ ಸಾಹಿತ್ಯದ ಗುರಿಯಾಗಿದೆ. ಓಕೆ, ಸಾಹಿತ್ಯದಲ್ಲೂ ಕೂಡ ಬಂಡಾಯ ಇದೆ ಗೆಳೆಯರೆ. ಪ್ರಶ್ನೆ 11, ಅಪಾದಾನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಚತುರ್ಥಿ ವಿಭಕ್ತಿ, ಆಪ್ಷನ್ ಬಿ ಪಂಚಮಿ ವಿಭಕ್ತಿ, ಆಪ್ಷನ್ ಸಿ ಷಷ್ಠಿ ವಿಭಕ್ತಿ, ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ. ಅಪಾದಾನ ಎಂಬುದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಮಿ ವಿಭಕ್ತಿಗೆ ಸಂಬಂಧಪಟ್ಟಿರೋದು ಗೆಳೆಯರೆ. ಅಪಾದಾನ ಬಂದ್ಬಿಟ್ಟು ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ್ದು ಗೆಳೆಯರೆ. ಪ್ರಶ್ನೆ 12, ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಥ್ಯ ವಿಷಯಕ ಪ್ರಶ್ನೆ, ಆಪ್ಷನ್ ಬಿ ವೈಕಲ್ಪಿತ ಪ್ರಶ್ನೆ, ಆಪ್ಷನ್ ಸಿ ವೈಚಾರಿಕ ಪ್ರಶ್ನೆ, ಆಪ್ಷನ್ ಡಿ ಅನುಗತ ಪ್ರಶ್ನೆ. ನೀವು ದೇವರನ್ನು ನಂಬುತ್ತೀರಾ, ನಂಬೋದು ಬಿಡೋದು ಅವರ ಮನಸ್ಸಿಗೆ ಸಂಬಂಧಪಟ್ಟಂಥ, ಅವರ ವೈಯಕ್ತಿಕ ಅಥವಾ ಅವ್ರ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ. ಸೊ ನೀವು ದೇವರನ್ನು ನಂಬುತ್ತೀರಾ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 12 ಸರಿಯಾದ ಉತ್ತರ ಆಪ್ಷನ್ ಎ ತಥ್ಯ ವಿಷಯಕ ಪ್ರಶ್ನೆ ಗೆಳೆಯರೆ. ಇದು ತಾರ್ಕಿಕವಾಗಿ ತಥ್ಯ ವಿಷಯಕ ಪ್ರಶ್ನೆ, ನೀವು ದೇವರನ್ನು ನಂಬುತ್ತೀರಾ ಅಂತ ಕೇಳೋದು. ಓಕೆ, ಪ್ರಶ್ನೆ 13, ಆದ್ದರಿಂದ ಎನ್ನುವುದು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಭಾವಸೂಚಕ ಅವ್ಯಯ,
ಆಪ್ಷನ್ ಬಿ ಸಂಬಂಧಾರ್ಥಕ ಸೂಚಕಾವ್ಯಯ, ಆಪ್ಷನ್ ಸಿ ಸಾಮಾನ್ಯ ವ್ಯಯ, ಆಪ್ಷನ್ ಡಿ ಅನುಕರಣ ವ್ಯಯ. ಆದ್ದರಿಂದ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಬಂಧಾರ್ಥಕ ಸೂಚಕಾವ್ಯಯ ಗೆಳೆಯರು. ಆದ್ದರಿಂದ ಒಂದು ವಸ್ತು ಅಥವಾ ಒಂದು ಯಾವುದಾದ್ರ ಬಗ್ಗೆ ಹೇಳಿ, ಆದ್ದರಿಂದ ಇದು ಹೀಗಾಗಿದೆ, ದೋಣಿ ಮುಳುಗಿದೆ, ಆದ್ದರಿಂದ ದೋಣಿಲಿರುವವರು ಕೂಡ ಮುಳುಗಿದ್ದಾರೆ, ಆದ್ದರಿಂದ ಅನ್ನೋದು ಒಂದು ರೀತಿ ಸಂಬಂಧ. ಮೊದಲನೇ ವಿಷಯಕ್ಕೆ ಎರಡನೇ ವಿಷಯಕ್ಕೆ ಸಂಬಂಧ ಸೂಚಕವಾದ ಪದ ಆದ್ದರಿಂದ ಸಂಬಂಧಾರ್ಥ ಸೂಚಕಾವ್ಯಯ ಗೆಳೆಯರಿದು. ಓಕೆ. ಪ್ರಶ್ನೆ 14 ಆರ್ದ್ರ ಪದದ ವಿರುದ್ಧ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶುಷ್ಕ, ಆಪ್ಷನ್ ಬಿ ನೆನೆಸು, ಆಪ್ಷನ್ ಸಿ ಒದ್ದೆ, ಆಪ್ಷನ್ ಡಿ ಹಾರು. ಆರ್ದ್ರ ಪದದ ವಿರುದ್ಧ ಪದ ಯಾವುದು ಕೇಳ್ತಾ ಇದ್ದಾರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಎ ಶುಷ್ಕ ಗೆಳೆಯರೆ. ಶುಷ್ಕ ವಾತಾವರಣ ಶುಷ್ಕವಾಗಿದೆ, ಒಣಗಿದೆ, ಆರ್ದ್ರತೆ ಇದೆ, ವಾತಾವರಣದಲ್ಲಿ ನೀರಿನ ಆರ್ದ್ರತೆ ಇದೆ. ಓಕೆ. ಪ್ರಶ್ನೆ 15 ಪಂಚೇಂದ್ರಿಯ ಎನ್ನುವುದು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಂಶಿ ಸಮಾಸ, ಆಪ್ಷನ್ ಬಿ ದ್ವಿಗು ಸಮಾಸ, ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ ಡಿ ದ್ವಂದ್ವ ಸಮಾಸ. ಗೆಳೆಯರೆ ಪಂಚೇಂದ್ರಿಯ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿಗು ಸಮಾಸ ಗೆಳೆಯರೆ. ಯಾಕೆ ದ್ವಿಗು ಸಮಾಸ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ಕರೀತಾರೆ. ಪೂರ್ವ ಪದ ಸಂಖ್ಯಾವಾಚಕ. ಪೂರ್ವ ಪದ ಯಾವುದು? ಪಂಚ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ. ಪಂಚ ಅಂದರೆ 5. ಓಕೆ. ಸೊ ಇಲ್ಲಿ ಸಂಖ್ಯಾವಾಚಕವಾಗಿದೆ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕವಿದೆ, ಉತ್ತರ ಪದದಲ್ಲಿರುವಂಥ ನಾಮಪದದೊಂದಿಗೆ ಸೇರಿ ಏನಾಗುತ್ತೆ? ಇದು ದ್ವಿಗು ಸಮಾಸ ಆಗತ್ತೆ ಗೆಳೆಯರೆ. ಪ್ರಶ್ನೆ 16 ತಕರಾರು ಎನ್ನುವುದು ಈ ಭಾಷೆ ಪದ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹಿಂದಿ ಭಾಷೆ, ಆಪ್ಷನ್ ಬಿ ಅರಬ್ಬಿ ಭಾಷೆ, ಆಪ್ಷನ್ ಸಿ ಕನ್ನಡ ಭಾಷೆ, ಆಪ್ಷನ್ ಡಿ ತೆಲುಗು ಭಾಷೆ. ತಕರಾರು ತೆಗಿಬೇಡ ಮಾರಾಯ. ತಕರಾರು ಒಂದು ರೀತಿ ತಕರಾರು ತೆಗೆದು ಅಂದರೆ ಯಾವುದಾದ್ರು ಒಂದು ವಿಷಯದ ಬಗ್ಗೆ ತಕರಾರು ತೆಗೆದು. ಪ್ರಶ್ನೆ 16 ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಭಾಷೆ ಗೆಳೆಯರೆ. ನಾವು ಕನ್ನಡದಲ್ಲಿ ಯೂಸ್ ಮಾಡುವಂಥ ತಕರಾರು ತೆಗಿಬೇಡ, ತಕರಾರು ಬರಬೇಡ, ತಕರಾರು ಮಾಡಬೇಡ, ಈ ತಕರಾರು ಅನ್ನೋದು ಕನ್ನಡ ಭಾಷೆಯ ಪದ ಅಲ್ಲ, ಇದೊಂದು ಅರಬ್ಬಿ ಭಾಷೆ ಪದ ಗೆಳೆಯರೆ. ಓಕೆ. ಪ್ರಶ್ನೆ 17 ಚಿತ್ರಕವಿತ್ವ ಎಂಬ ಪರಿಕಲ್ಪನೆ ಬಳಕೆಯಾಗುವುದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಲಂಕಾರದಲ್ಲಿ, ಆಪ್ಷನ್ ಬಿ ಛಂದಸ್ಸಿನಲ್ಲಿ, ಆಪ್ಷನ್ ಸಿ ವ್ಯಾಕರಣದಲ್ಲಿ, ಆಪ್ಷನ್ ಡಿ ಭಾಷಾ ವಿಜ್ಞಾನದಲ್ಲಿ. ಗೆಳೆಯರೆ ಚಿತ್ರಕವಿತ್ವ ಎಂಬಂಥ ಪರಿಕಲ್ಪನೆ ಎಲ್ಲಿ ಬಳಕೆಯಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಎ ಅಲಂಕಾರದಲ್ಲಿ ಬಳಕೆ ಆಗತ್ತೆ. ಚಿತ್ರಕವಿತ್ವ ಅನ್ನುವಂಥ ಒಂದು ಪರಿಕಲ್ಪನೆ ಅಲಂಕಾರದಲ್ಲಿ ಬಳಕೆ ಆಗತ್ತೆ ಗೆಳೆಯರೆ. ಓಕೆ. ಪ್ರಶ್ನೆ 18 ಕುಳಿರ್ಗಾಳಿ ಎನ್ನುವುದು ಆಪ್ಷನ್ ಎ ಶಿಥಿಲ ದ್ವಿತ್ವ, ಆಪ್ಷನ್ ಬಿ ಒತ್ತಕ್ಷರ, ಆಪ್ಷನ್ ಸಿ ಸಂಯುಕ್ತಾಕ್ಷರ, ಆಪ್ಷನ್ ಡಿ ಸಬಿಂದುಕಾಕ್ಷರ. ಕುಳಿರ್ಗಾಳಿ ಎನ್ನುವುದು ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಗೆಳೆಯರು ಇದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತೀನಿ. ಪ್ರಶ್ನೆ 19 ಕೋಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ದ್ರಾವಿಡ ಭಾಷಾ ವರ್ಗ, ಆಪ್ಷನ್ ಬಿ ಆಸ್ಟ್ರೇಲಿಯನ್ ಭಾಷಾ ವರ್ಗ, ಆಪ್ಷನ್ ಸಿ ಕಾಂಗೋ ಭಾಷಾ ವರ್ಗ, ಆಪ್ಷನ್ ಡಿ ಭಾಸ್ಕರ ಭಾಷಾ ವರ್ಗ. ಗೆಳೆಯರೆ ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಎ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ. ಕೋಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತೆ ಅಂದರೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ. ಯಾಕಂದರೆ ಕೋಲಾಮಿ ಅನ್ನೋದು ಕೂಡ ಒಂದು ಭಾಷೆ ಗೆಳೆಯರೆ ಇದು. ಓಕೆ. ಇವತ್ತಿನ ನಮ್ಮ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ 20 ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಬಿ 2 ಯೋಗವಾಹಗಳಿವೆ ಗೆಳೆಯರೆ. ಕನ್ನಡದಲ್ಲಿ ಒಟ್ಟು 2 ಯೋಗವಾಹಗಳಿವೆ. ಯಾವುದಂದ್ರೆ ಒಂದು ಅಂ, ಇನ್ನೊಂದು ಅಹ. ವರ್ಣಮಾಲೆಯ ಅನುಸ್ವಾರ ಮತ್ತು ವಿಸರ್ಗವನ್ನು ಯೋಗವಾಹಗಳು ಅಂತ ಕರೀತಾರೆ. ಅಂದರೆ ಅಂ ಮತ್ತು ಅಹ ಅಕ್ಷರಗಳು ವರ್ಣಮಾಲೆಯ ಯೋಗವಾಹಗಳು ಗೆಳೆಯರೆ, ಅನುಸ್ವಾರ ಮತ್ತು ವಿಸರ್ಗಗಳು. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.